ಏನೇನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನಿನ್ನೆ ಒಂದು ಆಲ್ಮೋಸ್ಟ್ 2 ಅವರ್ಸ್ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಿಪೇರ್ನೆಸ್ ಏನಿದೆ ಮತ್ತು ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು, ಅದು ಸಾರ್ವಜನಿಕರಿಗೆ ಇರ್ಬೋದು ಅಥವಾ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗೆ ಇರ್ಬೋದು, ಮೀಡಿಯಾದವ್ರಿಗೆ ಇರ್ಬೋದು, ಏನೇನಿದೆ ಅಂತ ಹೇಳೋಕ್ಕೆ ನಾನು ಮತ್ತು SP ಅವರು ಇವತ್ತು ಈ ಮೀಡಿಯಾ ಬ್ರೇಕಿಂಗ್ ಕರೆದಿದ್ದೀವಿ. ಸೊ ಮೊದಲನೇದಾಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಹೇಳಿರುವ ವಿಚಾರ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು 24/7 24 ಗಂಟೆ ಎಲ್ಲ 7 ಡೇಸ್ ಕೂಡ ಒಂದು ಹೆಲ್ಪ್ಲೈನ್ ಮತ್ತು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ತುಮಕೂರು ಸಿಟಿಯಲ್ಲಿ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅದರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ 24/7. ಇದರಲ್ಲಿ ಬೆಸ್ಕಾಮ್ ಅವರು ಇರ್ತಾರೆ ಈ ಕಂಟ್ರೋಲ್ ರೂಮಲ್ಲಿ, ಮತ್ತು ಪೊಲೀಸಿಂದ ಇದ್ರೂ ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ಈ ಒಂದು ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ತಾವು ಇಮಿಡಿಯೇಟ್ ಕಾಲ್ ಮಾಡಬಹುದು. ಆ ಸೆಂಟರ್ದು ನಂಬರ್ 0816221340 0816221340. ಸೊ ಇದಕ್ಕೆ ತಾವು ಕಾಲ್ ಮಾಡಿ ಏನೇ ಇಶ್ಯೂಸ್ ಇದ್ರೂ ತಾವು ತಿಳಿಸ್ಬೋದು. ನಾವು ಇಮಿಡಿಯೇಟ್ ಆಗಿ ಅದನ್ನು ಅಟೆಂಡ್ ಮಾಡ್ತೀವಿ. ಅವರು ಸಿಟಿ ಒಳಗಡೆ ಇಶ್ಯೂಸ್ ಇದ್ರೂ ಆಯಿತು ಅಥವಾ ತಾಲೂಕಲ್ಲಿ ಏನಾದರೂ ಇಶ್ಯೂಸ್ ಇದ್ರೂ ನಾವು ಡೈರೆಕ್ಟ್ ಮಾಡ್ತೀವಿ. ಇದು ರಿಗಾರ್ಡಿಂಗ್ ದ ಪ್ರಿಪರೇಷನ್. ಎರಡನೇದು, ಈಗ ನಮ್ಮಲ್ಲಿ ಏನು ಎಮರ್ಜೆನ್ಸಿ ಸರ್ವಿಸಸ್ ಇದೆ, ಮುಖ್ಯವಾಗಿ ಪೊಲೀಸ್ ಅವರು, ಫೈರ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಮ್ ಅವ್ರದ್ದು ಮತ್ತು ಹೆಲ್ತ್, ಇವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು HR ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಹೇಳಿದ್ದಾರೆ. ಉದಾಹರಣೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸುಮಾರು 9000 ಬೆಡ್ಸ್ ರೆಡಿ ಇದ್ದಾವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ, ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲನೂ ಸೇರಿ ಸುಮಾರು 9000 ಬೆಡ್ಸ್ ರೆಡಿ ಇದೆ. ಮತ್ತು ನಮ್ಮ ಜಿಲ್ಲೆ ಒಳಗಡೆ ಸುಮಾರು 12 ಆಕ್ಸಿಜನ್ ಪ್ಲ್ಯಾನ್ಸ್ ಇದೆ, ವೆಂಟಿಲೇಟರ್ಸು ಮತ್ತು ಆ್ಯಂಬುಲೆನ್ಸಸ್ ಎಲ್ಲನೂ ಇಟ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ರೆಡಿ ಟು ಗೋ. ಅದಿಲ್ಲದೆ ಎಲ್ಲ HR ಅಂದರೆ ಈಗ ಡಾಕ್ಟರ್ಸು ಮತ್ತು ನರ್ಸಸ್, ಈಗಾಗಲೇ ನಾವು ಹೇಳಿದ್ವಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ಈಗ ರಜಾ ಎಲ್ಲ ಕ್ಯಾನ್ಸಲ್ ಆಯಿತು. ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ವರ್ಕ್. ಸೊ ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಎಸ್ಪೆಷಲಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ರಜಾ ಎಲ್ಲ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ವಿ. ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಸೊ ಆಲ್ ಹಾಸ್ಪಿಟಲ್ದು ಡಾಕ್ಟರ್ಸು, ನರ್ಸಸ್ಸು ಅವರು ಕೂಡ ದೇ ಆರ್ ಇನ್ ಪ್ಲೇಸ್. ಇದಲ್ಲದೆ ಫೈರ್ ಡಿಪಾರ್ಟ್ಮೆಂಟಿಂದ ವಿ ಹ್ಯಾವ್ ಅರೌಂಡ್ 194 ಹೋಮ್ ಗಾರ್ಡ್ಸ್, ಅವರು ರೆಡಿ ಇದ್ದಾರೆ. ಮತ್ತು ಪೊಲೀಸ್ ಅವ್ರದ್ದು ಕೂಡ ಎಲ್ಲ ರೆಡಿನೆಸ್ ಇದೆ. ಅದ್ರ ಬಗ್ಗೆ SP ಅವರು ಬ್ರೀಫ್ ಮಾಡ್ತಾರೆ. ನಮ್ಮ ಜಿಲ್ಲೆ ಒಳಗಡೆ ಎಲ್ಲಿ ವಲ್ನರಬಲ್ ಯೂನಿಟ್ಸ್ ಇದೆ, ವಲ್ನರಬಲ್ ಪ್ಲೇಸಸ್ ಇದೆ, ಜನ ಜಾಸ್ತಿ ಸೇರೋದು ಮತ್ತು ಕ್ರಿಟಿಕಲ್ ಯೂನಿಟ್ಸ್ ಎಲ್ಲಿ ಸ್ಥಾಪನೆ ಆಗಿದೆ, ಅದು ಒಂದು 20 ಯೂನಿಟ್ಸ್ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಆ 20 ಯೂನಿಟ್ಸ್ಗೆ ನಾವು BSNL ಮುಖಾಂತರ ಹಾಟ್ಲೈನ್ ನಂಬರ್ಸ್ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಈಗ ಜಿಲ್ಲಾ DC ಆಫೀಸಿಂದ ಮತ್ತು SP ಆಫೀಸಿಂದ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಡೈರೆಕ್ಟ್ ಆ ಹಾಟ್ಲೈನ್ ಮುಖಾಂತರನೇ ಅವ್ರು ಕನೆಕ್ಟ್ ಮಾಡ್ತೀವಿ. ಅದಿಲ್ಲದೆ ತಾಲೂಕು ಆಫೀಸಲ್ಲಿ ಕೂಡ, ತಹಸೀಲ್ದಾರ್ ಆಫೀಸಲ್ಲಿ ಕೂಡ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ತಾಲೂಕು ಆಫೀಸಲ್ಲಿ ಕೂಡ ಒಂದು ಹಾಟ್ಲೈನ್ ನಂಬರ್ ಎಸ್ಟಾಬ್ಲಿಷ್ ಮಾಡಿಬಿಡಿ ಅಂತ. ಸೊ ಇದು ರಿಗಾರ್ಡಿಂಗ್ ದ ಕಮ್ಯುನಿಕೇಷನ್ ಪ್ಲ್ಯಾನ್. ಅದಿಲ್ಲದೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಏನಾದರೂ ಒಂದು ಎಮರ್ಜೆನ್ಸಿ, ಅವರಿಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ, ಸೈರೆನ್ಸ್ ಅಳವಡಿಸಲಿಕ್ಕೆ ಈಗಾಗಲೇ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11 ಪ್ರಕಾರ ಸಂಬಂಧಪಟ್ಟ ಲೋಕಲ್ ಬಾಡೀಸ್, ನಮ್ಮ ಜಿಲ್ಲೆ ಒಳಗಡೆ 330 ಗ್ರಾಮ ಪಂಚಾಯಿತು ಮತ್ತು 11 ಸ್ಥಳೀಯ ಸಂಸ್ಥೆಗಳು ಇದ್ದಾವೆ, ಕಾರ್ಪೊರೇಷನ್ ಸೇರಿದಂತೆ. ಅಲ್ಲಿ ಕೂಡ ಪಬ್ಲಿಕ್ಗೆ ವಾರ್ನಿಂಗ್ ಮತ್ತು ಅನೌನ್ಸ್ಮೆಂಟ್ ಸಿಸ್ಟಮ್ಸನ್ನು ಅಳವಡಿಸಲಿಕ್ಕೆ ಈಗಾಗಲೇ ಒಂದು VC ತಗೊಂಡು ಎಲ್ಲ EOಗಳಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್, ಚೀಫ್ ಆಫೀಸರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರದ್ದು ಖರ್ಚು ಕೂಡ ಅವರು ಕನ್ಸರ್ನ್ ಲೋಕಲ್ ಬಾಡೀಸಿಂದ ಮಾಡ್ಬೋದು ಅಂಡರ್ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1968 ಸೆಕ್ಷನ್ 11. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ನಾವು ಅದನ್ನು ಹೇಳಿದ್ದೀವಿ, ಕೂಡಲೇ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಜನರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಇದು ಇಲ್ಲದೆ ಈಗ ತುಮೂಲಲ್ಲಿ ಎಲ್ಲಿ ಸೈಲೆನ್ಸ್ ಇದೆ ಅದು ಕೂಡ ನಾವು ಯೂಸ್ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಸಲ್ಲಿ ಇರುತ್ತದೆ, ಅದು ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತು ಸಿವಿಲ್ ಡಿಫೆನ್ಸಲ್ಲಿ ನಾವು ವಾಲಂಟಿಯರ್ಸ್ ತಗೊಳ್ಳೋಕ್ಕೆ ಈಗ ನಮಗೆ ಸೂಚನೆಗಳು ಬಂದಿದೆ. ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಚಾರ. ನಮ್ಮಲ್ಲಿ ಪೊಲೀಸ್ ಅವರು ಇರ್ತಾರೆ, ಫೈರ್ ಅವರು ಇರ್ತಾರೆ ಮತ್ತು SDRF ಇಂದ ವಾಲಂಟಿಯರ್ಸ್ ಇರ್ತಾರೆ. ಬಟ್ ಇದು ಇಲ್ಲದೆ ಇನ್ ಕೇಸ್ ಆಫ್ ಹಾಸ್ಟೈಲ್ ಸಿಚುವೇಶನ್ಸ್, ಏನಾದರೂ ಒಂದು ಎಮರ್ಜೆನ್ಸಿ ಮತ್ತು
ಪಬ್ಲಿಕ್ ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿ ಮತ್ತು ಪಬ್ಲಿಕ್ ಲೈಫನ್ನು ರಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರಲ್ಲಿ ಯಾರ್ಯಾರು ವಾಲಂಟಿಯರ್ಸ್ ಇದ್ದಾರೆ, ಅದು ಅರ್ಹತೆ ಅಂತ ಹೇಳಿದ್ರೆ 18 ವರ್ಷ ಅವರಿಗೆ ತುಂಬಿರಬೇಕು ಮತ್ತು ಅವರು ಫಿಟ್ ಆಗಿ ಇರಬೇಕು. ಮತ್ತು ಒಂದು ಹೋಸ್ಟೈಲ್ ಸಿಚುವೇಶನ್ ಬಂದಾಗ ಅವರು ಇಮಿಡಿಯೇಟ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಬಂದು ಅವರು ಹೆಲ್ಪ್ ಮಾಡಬೇಕು. ಸೊ ಒಂದು ಫಾರ್ಮ್ ಇದೆ, ಫಾರ್ಮ್ ಎ ಅಂತ ಒಂದು ಇದೆ. ಅದನ್ನು ನಾವು ಈಗಾಗಲೇ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ಗೆ, ಗ್ರಾಮ ಪಂಚಾಯತಿಗೆ ನಾವು ಶೇರ್ ಮಾಡಿದ್ದೀವಿ. ಈ ಫಾರ್ಮ್ ಎ ಕೆಳಗಡೆ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೇಳಿದ್ದೀವಿ. ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನೇನು, ಅವ್ರಿಗೆ ಏನಾದರೂ ಟ್ರೈನಿಂಗ್ ಈಗಾಗಲೇ ಆಗಿದೆ, ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗು, ಮತ್ತು ಅವ್ರಿಗೆ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಕೇಳ್ತೀವಿ. ಇದನ್ನು ಅವರು ಭರ್ತಿ ಮಾಡಿ ಕೊಟ್ಟರೆ ನಾವು ಅಡಿಷನಲ್ SP ರ್ಯಾಂಕಲ್ಲಿ ಒಬ್ಬ ಆಫೀಸರ್ ನೇಮಕ ಮಾಡಿದ್ದೀವಿ, ಹೂ ಇಸ್ ದ ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ಸ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ ಈಗ ಯಾರ್ಯಾರು ನಮಗೆ ಅರ್ಜಿ ಸಲ್ಲಿಸ್ತಾರೆ, ಇದು ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಸುಮಾರು 10 ತಾಲೂಕು, 30 ಲಕ್ಷ ಪಾಪ್ಯುಲೇಷನ್, 1,000 ಜನಕ್ಕೆ ಕನಿಷ್ಠ ಒಬ್ಬ ವಾಲಂಟಿಯರ್ ಇರಬೇಕು ಅನ್ನೋದು ಆ್ಯಕ್ಟ್ ಒಳಗಡೆ ಇದೆ. ಸೊ ನಮ್ಮಲ್ಲಿ ಸುಮಾರು ಒಂದು 3,000 ವಾಲಂಟಿಯರ್ಸ್ ಬೇಕಿದೆ. ಮತ್ತು ಈ ವಾಲಂಟಿಯರ್ಸ್ ಬರೀ ಒಂದೇ ಕಡೆ ತುಮಕೂರು ಸಿಟಿಯಲ್ಲಿ ಮಾತ್ರ ಇದ್ದರೆ ನಮಗೆ ಬೇರೆ ಕಡೆ ಎಮರ್ಜೆನ್ಸೀಸ್ ಇದ್ದರೆ ಅದು ಕಷ್ಟ ಆಗ್ಬೋದು. ಹಾಗಾಗಿ 330 ಗ್ರಾಮ ಪಂಚಾಯತಲ್ಲಿ ಕೂಡ ನಾವು ಆಯ್ಕೆ ಮಾಡಬೇಕು. ಮತ್ತು 243 ವಾರ್ಡ್ ಏನಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅರ್ಬನ್ ಲೋಕಲ್ ಬಾಡೀಸಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ ಕೂಡ ನಮಗೆ ವಾಲಂಟಿಯರ್ಸ್ ಬೇಕಿದೆ. ಸೊ ಎಲ್ಲ ಚೀಫ್ ಆಫೀಸರ್ಸ್ಗೆ, ಕಮಿಷನರ್ಸ್ಗೆ ಮತ್ತು ಗ್ರಾಮ ಪಂಚಾಯತ್ PDOಸ್ಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಫಾರ್ಮ್ಸನ್ನು ಕೂಡ ವಿತರಣೆ ಮಾಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಯಾರ್ಯಾರು ಫಿಟ್ ಅಂತ ನಿಮಗೆ ಅನ್ನಿಸ್ತಾ ಇದೆ, ವಾಲಂಟಿಯರ್ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ, ಅವರು ದಯವಿಟ್ಟು ಈ ಫಾರ್ಮ್ ಎ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದರೆ ಇನ್ನೂ ಒಂದು 2-3 ದಿವಸಗಳ ಕಾಲ ಒಳಗಡೆ ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ನಿಮಗೆ ಫಿಸಿಕಲ್ ಫಿಟ್ನೆಸ್ ಇದೆಯಾ ಮತ್ತು ಮೆಂಟಲ್ ಫಿಟ್ನೆಸ್ ಇದೆಯಾ ಅಂತ. ಇದರಲ್ಲಿ ಮುಖ್ಯವಾಗಿ ಬರೀ ಮೆನ್ ಮಾತ್ರ ಅಲ್ಲ, ವುಮನ್ ಕೂಡ ನಮಗೆ ಬೇಕು. ಸೊ ಮಹಿಳೆಯರು ಇರಬೇಕು ಮತ್ತು ಆಲ್ಸೋ ಮೆನ್ ಎಲ್ಲರೂ ಕೂಡ ಇದರಲ್ಲಿ ಅರ್ಜಿ ಸಲ್ಲಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಚೆಕ್ ಮಾಡಿ ವಿ ವಿಲ್ ಬಿ ಅಪಾಯಿಂಟಿಂಗ್ ಯು. ಅದು ಪ್ರಿಪೇರ್ಡ್ನೆಸ್, ಏನೇನು ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ ಅಂತ. ಏನೇನು ಪ್ರಿಕಾಷನರೀಸ್ ನಾವು ತಗೋಬೇಕು ಅಂತ ಹೇಳಿದ್ರೆ, ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಫುಡ್ ಸ್ಟಾಕ್ ಈಗಾಗಲೇ ತಗೊಂಡಿದ್ದೀವಿ. ಎಲ್ಲಿ ಫೇರ್ ಪ್ರೈಸ್ ಶಾಪ್ಸ್ ಇದೆ ಅಲ್ಲಿ ನಾವು ಸ್ಟಾಕ್ ರಿಜಿಸ್ಟರ್ ಇರ್ತದೆ, ಮತ್ತು ಎಲ್ಲಿ ಸ್ಟಾಕ್ ಯೂನಿಟ್ಸ್ ಇದೆ ಎಲ್ಲನೂ ನಾವು ತಗೊಂಡಿದ್ದೀವಿ. ಎಸ್ಪೆಷಲಿ ರಾಗಿ, ಗೋಧಿ ಮತ್ತು ಅಕ್ಕಿದು. ಯಾಕೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಸ್ಕ್ಯಾಸಿಟಿ ಮತ್ತು ಹೋರ್ಡಿಂಗ್ ಆಗಬಾರ್ದು. ಈಗ ಜನರು ಎಲ್ಲೆಲ್ಲಾದರೂ ತಗೊಂಡು ಹೋಗಿ ಗೋಡೌನ್ಸಲ್ಲಿ ಹಾಕಿ ಒಂದು ಆರ್ಟಿಫಿಷಿಯಲ್ ಸ್ಕ್ಯಾಸಿಟಿ ಅಥವಾ ಬೆಲೆ ಏರಿಕೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಸ್ಟಾಕ್ ತಗೊಂಡಿದ್ದೀವಿ. ಮತ್ತು ನಾವು ನಿಗಾನು ವಹಿಸ್ತಾ ಇದ್ದೀವಿ ಫ್ರಮ್ ದ ಫುಡ್ ಡಿಪಾರ್ಟ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಇಫ್ ಅಟ್ ಆಲ್ ನಮಗೆ ಏನಾದರೂ 1-2 ಘಟನೆಗಳು ಕಂಡು ಬಂದರೆ ವಿ ವಿಲ್ ಬಿ ಟೇಕಿಂಗ್ ವೆರಿ ಮರ್ಸಿಲೆಸ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ದಟ್ ಇಸ್ ನಂಬರ್ 1. ಎರಡನೇದು ಪ್ರಿಕಾಷನರಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಫಾಲ್ಸ್ ನ್ಯೂಸು ಮತ್ತು ಏನಾದರೂ ಹಳೆ ನ್ಯೂಸ್ಗಳಿದ್ದರೆ ಅದನ್ನು ಫಾರ್ವರ್ಡ್ ಮಾಡುವುದು ಮತ್ತು ಜನರಲ್ಲಿ ಪ್ಯಾನಿಕ್ಕನ್ನು ದಯವಿಟ್ಟು ಯಾರು ಮಾಡಬಾರ್ದು. ಈಗ ನಿಮಗೆ 100% ಅದು ಕರೆಕ್ಟಾದ ಸುದ್ದಿ ಅಂತ ಹೇಳಿದ್ರೆ ಮಾತ್ರ ಯು ಶುಡ್ ಫಾರ್ವರ್ಡ್. ಅದರ್ವೈಸ್ ಒಂದು ಜನರಲ್ಲಿ ಒಂದು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡುವ ಇದು ಇದ್ದರೆ ನಾವು ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಇರುತ್ತದೆ, ಅದರಲ್ಲಿ ಕೂಡ ವಿ ಆರ್ ಕಾನ್ಸ್ಟೆಂಟ್ಲಿ ಮಾನಿಟರಿಂಗ್ ಆಲ್ ಯುವರ್ ಅಕೌಂಟ್ಸ್. ಸೊ ದಯವಿಟ್ಟು ಒಂದು ಕೇರ್ಫುಲ್ ಆಗಿ ಎಲ್ಲರೂ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಇಲ್ಲದೆ ನಾವು ಮುಂದಿನ ವಾರದಲ್ಲಿ ಈಗ ಏನು ಸೆಲ್ಫ್ ಡಿಫೆನ್ಸ್ ವಾಲಂಟಿಯರ್ಸ್ ಇದ್ದಾರೆ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ನಾವು ಸೇಫ್ಟಿ ಡ್ರಿಲ್ಸ್ ಕೂಡ ನಾವು ಮಾಡ್ತೀವಿ. ಸೇಫ್ಟಿ ಡ್ರಿಲ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ತಕ್ಷಣ ಒಂದು SOS ಕಾಲ್ ಬರುತ್ತೆ ಅಂತ ಅಂದ್ಕೊಳ್ಳೋಣ, ಇಮಿಡಿಯೇಟ್ ಅಲ್ಲಿ ಒಂದು ಸೈರನ್ ಹಾಕೋದು, ಆ ಜನರಲ್ಲಿ ಎಷ್ಟು ಬೇಗ ರೆಸ್ಪಾನ್ಸ್ ಆಗ್ತಾ ಇದೆ ಮತ್ತು ಹೆಲ್ತ್ ಸರ್ವಿಸಸ್ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಿದ್ದಾರೆ, ಫೈರು ಮತ್ತು ಪೊಲೀಸ್ ಅಂತ ನಾವು ಚೆಕ್ ಮಾಡ್ತೀವಿ. ಅದನ್ನು ಒಂದು ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ. ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಅದನ್ನು ಮಾಡಲಿಕ್ಕೆ ಕೂಡ ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನಾವು ಪ್ರಿಪರೇಟ್ರಿ ಮತ್ತು ಪ್ರಿಕಾಷನ್ಸ್ ನಾವು ಸಿದ್ಧ ಇದ್ದೀವಿ. ಮತ್ತು ಗೃಹ ಸಚಿವರವರು ಈಗ ಹೇಳಿದ್ದಾರೆ, ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಎಸ್ಪೆಷಲಿ ನಮ್ಮ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇಟ್ಸ್ ಹೈಲಿ ಡೆನ್ಸ್, ಅಲ್ಲಿ ಕೂಡ ಎಲ್ಲ ಸೈರನ್ ಸಿಸ್ಟಮ್ಸು ಆಲ್ ವಾರ್ಡ್ಸಲ್ಲಿ ಜನರಿಗೆ ಕೇಳುವಾಗ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಕಮಿಷನರ್ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ, ಅದನ್ನು 2 to 3 ಡೇಸಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಡ್ರಿಲ್ ಕೂಡ ನಾವು ಎಲ್ಲ ವಾರ್ಡ್ಸಲ್ಲಿ ಕಾರ್ಪೊರೇಷನಲ್ಲಿ ಎಸ್ಪೆಷಲಿ ನಾವು ಮಾಡ್ತೀವಿ. ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಫೀಸರ್ಸು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ನಾವು ಎಲ್ಲರಿಗೂ ಮೀಟಿಂಗ್ ಮಾಡಿ ತಿಳಿಸಿದ್ದೀವಿ. ಈಗಾಗಲೇ ಏನು ಡೈರೆಕ್ಷನ್ಸ್ ನಮಗೆ ಆನರಬಲ್ CM ಆಫೀಸಿಂದ ಬಂದಿದೆ ಮತ್ತು ಚೀಫ್ ಸೆಕ್ರೆಟರಿ ಮೇಡಮಿಂದ ಬಂದಿದೆ,
ಅದನ್ನು ನಾವು ನಿರಂತರವಾಗಿ ಅವ್ರಿಗೂ ಕೂಡ, ಬಿಕಾಸ್ ಎಲ್ಲ ಇನ್ಫಾರ್ಮೇಷನ್ ಕೂಡ ಲಾಸ್ಟ್ ಮೈಲ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮೀಟಿಂಗು ನಾವು ಮಾಡಿದ್ದೀವಿ. ಮೆಜಾರಿಟಿ ವಿಷಯಗಳು ಹೇಳಿದ್ದಾರೆ. ಸೊ ಈಗ ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳು ಯಾವುದಾದ್ರೂ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗಲ್ಲ. ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಓವರಾಲ್ ಅದು ಕೊಡೋಕ್ಕಾಗಲ್ಲ, ಲಾರ್ಜ್ ಗ್ಯಾದರಿಂಗ್ಸ್. ಆ್ಯಂಡ್ ಈವನ್ ಪಬ್ಲಿಕ್ ಸಹ ಅವ್ರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಾಂದ್ರದಲ್ಲಿ ಅವ್ರ ಹಂತದಲ್ಲೇ ಬೇಗ ಮುಗಿಸ್ಕೋಬೇಕು. ದೊಡ್ಡ ಪಬ್ಲಿಕ್ ಪ್ರೊಸೆಷನ್ ಥರ ಯಾವುದು ಮಾಡಿಸ್ಕೋಬೇಕು. ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್, ಈಗಾಗಲೇ ಮೇಡಮ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ. ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸರಿ ಈ ವಾರ್ ಸಿಚುವೇಷನಲ್ಲಿ ಭಾಳ ಗಂಭೀರವಾಗಿ ತೊಗೊಳ್ತೀವಿ, FIR ಮಾಡ್ತೀವಿ, ಗಂಭೀರತೆ ಮೇಲೆ ಅರೆಸ್ಟು ಸಹ ಮಾಡಲಾಗುತ್ತೆ. ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವ್ರು ಏನು ಶೇರ್ ಮಾಡ್ತಾ ಇದ್ದೀರಾ ಅದು ಗಮನ ಹರಿಸಿ ಮಾಡಬೇಕು. ಪೂರ್ತಿ ಅವರೇ ಬಾಧ್ಯರಾಗಿರ್ತಾರೆ. ನಾವು ಬರೀ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರು ಅವರಿಗೆ ಪ್ರೊಟೆಕ್ಷನ್ ಸಿಗಲ್ಲ. ಆ್ಯಂಡ್ ಯಾವುದಾದ್ರೆ ವಾಟ್ಸಪ್ ಗ್ರೂಪಲ್ಲಿದ್ದಾಗ ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಬಂದಿದ್ದಾವೆ. ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರಿಬ್ಬರು ಬಾಧ್ಯರಾಗಿರ್ತಾರೆ, ಅವರಿಬ್ಬರು ಅಕ್ಯೂಸ್ಡ್ ಆಗಿರ್ತಾರೆ. ಸೊ ಅದು ನೋಡ್ಕೋಬೇಕು. ನೆಕ್ಸ್ಟ್ ಈಗಾಗಲೇ ಎಲ್ಲಿ ಜನಸಾಂದ್ರತೆ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಏನು ಬಸ್ ಸ್ಟ್ಯಾಂಡ್ಸು, ನಮ್ಮ ಶಾಪಿಂಗ್ ಮಾಲ್ಸ್, ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಆ್ಯಂಟಿ ಸ್ಯಾಬೋಟೇಜ್ ಚೆಕ್ ಅನ್ನು ಮಾಡಲಾಗ್ತಾ ಇದೆ. ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಇರೋ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾ ಇದೆ. ಆ್ಯಂಡ್ ಈ ವಿಚಾರದಲ್ಲಿ ಯಾರಿಗೇ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ 112 ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಾಗ ಅದಕ್ಕೆ ಸಹ ಕಾಲ್ ಮಾಡಬಹುದು. ಇಲ್ಲ ಅಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದ್ದಾವೆ ಪೊಲೀಸರದು, ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ, ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳು ಇರ್ತವೆ, ಇಮ್ಮಿಡಿಯೇಟಾಗಿ ಹೋಗಿ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು. ಆ ಥರ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ. ಕೆಲವು ಸತಿ ಅನ್ನೋನ್ ಇರ್ತದೆ. ಈಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಭಾಳಷ್ಟು ಕಡೆ ಇದ್ದಾವೆ, ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ನಮ್ಮ ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಸೊ ಡೈರೆಕ್ಟಾಗಿ ಯಾರು ಖುದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು. ಆ್ಯಂಡ್ ಈಗ ನಮಗೆ ಮೇಡಮ್ ಹೇಳಿದಂಗೆ ಆಲ್ರೆಡಿ ಪೊಲೀಸ್, KSRP ಮತ್ತು ಹೋಮ್ ಗಾರ್ಡ್ಸ್ ಇಷ್ಟು ಯೂನಿಫಾರ್ಮ್ ಸರ್ವೀಸಸ್ ಇದ್ದಾವೆ. ಅದ್ರಿಗೆ ಸಪೋರ್ಟಾಗಿ ಇನ್ನು ಸಿವಿಲ್ ಡಿಫೆನ್ಸ್ನೂ ಬರ್ತಾರೆ. ಅವ್ರ ಜೊತೆನೂ ಸಹ ನಾವು ಪೊಲೀಸರು ಕ್ಲೋಸ್ ಆಗಿ ಕೆಲಸ ಮಾಡ್ತೀವಿ. ಅವ್ರಿಗೆ ಬೇಕಾಗಿರುವ ಟ್ರೈನಿಂಗ್ ಏನಾದರೂ ಇದ್ದರೆ ಅದು ನಮ್ಮ ಕಡೆಯಿಂದ ಕೊಡುವಂಥದ್ದು ಅದು ನಾವು ಕೊಡ್ತೀವಿ. ಆ್ಯಂಡ್ ಸದ್ಯಕ್ಕೆ ನಮಗೆ ಏನು ಡ್ರಿಲ್ ಡೈರೆಕ್ಷನ್ಸ್ ಬಂದಿಲ್ಲ. ಬಂದ ತಕ್ಷಣ ಅದು ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಮಾಡುವಾಗ ಸಾರ್ವಜನಿಕರು ಏನು ಫಾಲೋ ಮಾಡಬೇಕು ಅನ್ನೋದು ನಾವು ಇಮಿಡಿಯೇಟಾಗಿ ಇದು ಮಾಡ್ತೀವಿ. ಆ್ಯಂಡ್ ಈ ಟೈಮ್ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಏನು ಡೈರೆಕ್ಷನ್ಸ್ ಅಡ್ಮಿನಿಸ್ಟ್ರೇಷನಿಂದ ಬರ್ತವೆ ಅದು ಭಾಳ ಗಂಭೀರವಾಗಿ ತೊಗೋಬೇಕು. ಯಾರಾದರೂ ಅದು ಫಾಲೋ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ರೆಗ್ಯುಲರ್ ಟೈಮ್ಗಿಂತ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರಬೇಕು ಆ್ಯಂಡ್ ಸ್ಟೇ ಅಲರ್ಟ್. ನ್ಯೂಸಲ್ಲಿ ಏನು ಬರ್ತಾ ಇದೆ ಅನ್ನೋದು ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಯಾರಿಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ಇಮಿಡಿಯೇಟ್ ನಮಗೆ ಬರಬೇಕು. ಆ್ಯಂಡ್ ನಮ್ಮದು ತುಮಕೂರು ವಿಶೇಷವಾಗಿ ಒಂದು ಥರ ನಾವು ಬ್ಯಾಂಗ್ಳೂರಿಗೆ ಹೆಬ್ಬಾಗಿಲಾಗಿದ್ದೀವಿ. ಆ್ಯಂಡ್ ನಮ್ಮ ಹೈವೇಸ್ ಭಾಳ ಇಂಪಾರ್ಟೆಂಟ್. ಸೊ ಅದು ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಇದ್ದೀವಿ. ಸೊ ಯಾರಾದರೂ ಸಾರ್ವಜನಿಕರು ನಮ್ಮಿಂದ ಏನಂದರೆ ಹೈವೇಸ್ ಮೇಲೆ ಯಾವುದೋ ಅಡಚಣೆ ಅಥವಾ ಅಲ್ಲಿ ಅಬ್ಸ್ಟ್ರಕ್ಷನ್ಸ್ ಅಥವಾ ಬೇರೆ ಏನೂ ಆಗಬಾರ್ದು. ಹೈವೇಸ್ ಒಂದು ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಥರ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಥರ ನೋಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲರೂ ದಯವಿಟ್ಟು ಅದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ್ಯಂಡ್
ಈಗ ಈ ಬೇರೆ ಡೈರೆಕ್ಷನ್ಸ್ ನಾವೀಗ ಹೊಸದಾಗಿ ನಿಮ್ಗೆ ಏನು ಹೇಳ್ತಾ ಇಲ್ಲ. ಸೊ ತಾವು ಏನು ರೆಗ್ಯುಲರ್ ಲೈಫಲ್ಲಿದ್ದಾರೆ ಅದು ಕಂಟಿನ್ಯೂ ಆಗಬೇಕು. ಏನಾದರೂ ಬಂದರೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಬಂದಿರುತ್ತೆ. HAL ಮತ್ತು ಇಸ್ರೋ ಯೂನಿಟ್ ಇದೆ, ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಮಾಡಿ ಏನಾರು ಅಲ್ಲಿ ಸೆಕ್ಯೂರಿಟಿ ಈಗಾಗಲೇ ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಸಲ್ಲಿ ಮೇಡಮ್ ಹೇಳ್ದಂಗೆ ಅದು ಗುರುತಿಸ್ಕೊಂಡಿದ್ವಿ. ಸೊ ನಮ್ಮ ಕಡೆಯಿಂದ ನಾವು ಸೆಕ್ಯೂರಿಟಿ ಆಡಿಟ್ ಮಾಡ್ಕೊಂಡಿದ್ದೀವಿ. ಮೇಡಮ್ ಕಡೆಯಿಂದ ಒಂದು ಕಮ್ಯುನಿಕೇಷನ್ ಚಾನಲ್ಸ್ ಎಲ್ಲ ಓಪನ್ ಮಾಡಲಾಗಿದೆ. ಅವರಿಗೆ ಇಮ್ಮಿಡಿಯೇಟ್ ಏನಾದರೂ ಡೆವಲಪ್ಮೆಂಟ್ ಬಂದರೆ ಅವರು ನಮ್ಗೆ ಹೇಳ್ತಾರೆ, ನಾವು ಅವ್ರನ್ನ ಕಂಟಿನ್ಯೂಸ್ ವಾಚ್ ಮಾಡ್ತೀವಿ. ಈಗ ನಾವು ಜಿಲ್ಲೆಯಲ್ಲಿ ಸುಮಾರು ಕಡೆ ಕ್ರಿಟಿಕಲ್ ಯೂನಿಟ್ಸ್ ಅಂತ ವಲ್ನರಬಿಲಿಟಿ ಮ್ಯಾಪಿಂಗ್ ಮಾಡಿದ್ವಿ. ಈಗ ತಾವು ಹೇಳಿರುವ 2 ಕಡೆ ಅದಿಲ್ಲದೆ ಸುಮಾರು ಕಡೆಗಳು ನಾವು ವಲ್ನರಬಿಲಿಟಿ ಮ್ಯಾಪಿಂಗ್ ಮಾಡಿದ್ವಿ. ಮಾಡಾದ್ಮೇಲೆ ಅವ್ರದ್ದು ಕೂಡ ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಲಿಕ್ಕೆ ಈಗ ಒಂದು ವಾರ ಆಯಿತು ಅವರಿಗೆ ಹೇಳಿ. ಅವ್ರದ್ದು ಒಳಗಡೆ ಏನು ಇಂಟರ್ನಲ್ ಸೆಕ್ಯೂರಿಟಿ ಆಡಿಟ್ ಇದೆ ಅದನ್ನು ಮಾಡಿದ್ದಾರೆ. ನಂಬರ್ 1 ಮಾಡಿಬಿಟ್ಟು SP ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ ಏನು ಇಂಟರ್ನಲ್ ಸೆಕ್ಯೂರಿಟಿ ಆಡಿಟ್ ಮಾಡಿದ್ದಾರೆ ಅಂತ. ಮತ್ತು SP ಅವ್ರ ಕಡೆಯಿಂದ ಪೊಲೀಸಿಂದ ಕೂಡ ಅಲ್ಲಿ ಎಲ್ಲ ಚೆಕ್ ಆಗಿದೆ. ಇದು ಈಗಾಗಲೇ 1 ವಾರದಿಂದ ಆಗ್ತಾ ಇದೆ. ನಾನು ಹೇಳಿದಾಗೆ ಈ ವಲ್ನರಬಲ್ ಪ್ಲೇಸಸ್ ಏನಿದೆ ಅದರಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ ನಮಗೆ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಾಟ್ಲೈನ್ಸ್ ಕೂಡ ಆ ಪ್ಲೇಸಸ್ಗೆ ನಾವು ಸ್ಥಾಪನೆ ಮಾಡಿದ್ದೀವಿ. ಸೊ ಎನಿ ಇಶ್ಯೂಸ್ ಇಮಿಡಿಯೇಟ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಲ್ ಕಮ್ ಟು ಎಷ್ಟು ಪ್ಲೇಸಸ್ ಎಲ್ಲ ಈ ಥರ ಸುಮಾರು ಒಂದು 15 ಪ್ಲೇಸಸಲ್ಲಿ ನಾವು ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ, ಈಗ ಚೆಕ್ ಪೋಸ್ಟ್ ನಾಕಾಬಂದಿ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಟೋಟಲ್ 250 ಅರೌಂಡ್ ನಾಕಾ ಪಾಯಿಂಟ್ಸ್ ಬೇರೆ ಬೇರೆ ಕಡೆ ಇಟ್ಕೊಂಡಿದ್ದೀವಿ. ಸೊ ಬೇಕಾಗಿರುವ ಸಮಯದಲ್ಲಿ ಬೇಕಾಗಿರೋ ಥರ ನಾವು ಇಮಿಡಿಯೇಟ್ ಚೆಕ್ ಪೋಸ್ಟ್ ಹಾಕ್ಕೊಂಡು ಚೆಕಿಂಗ್ ಮಾಡ್ತೀವಿ. ಇನ್ನೂ ಒಂದು ಮುಖ್ಯ ಸಾರ್ವಜನಿಕರಿಗೆ ವಿಚಾರ ಏನಂದರೆ, ಸೊ ನಮ್ಮ ಈ ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಕೋಮುಗಲಭೆ ಆ್ಯಂಗಿಲ್ನೂ ಬರುತ್ತೆ, ಕಮ್ಯುನಲ್ ಆ್ಯಂಗಿಲ್ನೂ ಬರುತ್ತೆ. ಸೊ ಆಗಿರೋದ್ರಿಂದ ಎಲ್ಲರಿಗೂ ತಿಳಿಸೋದೇನೆಂದರೆ, ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆ ಒಳಗಡೆ ಈ ಆ್ಯಂಗಿಲಲ್ಲಿ ನೀವು ಯಾರು ಗಲಭೆ ಮಾಡ್ಕೋಬಾರ್ದು. ಇದು ಸಮಯ ಅಲ್ಲ. ಅದು ಸಮಯ ಬಂದಾಗ, ಎಲ್ಲ ಪೀಸ್ಫುಲ್ ಟೈಮ್ ಬಂದಾಗ ಅವ್ರೇನಾದರೂ ಪ್ರೊಟೆಸ್ಟ್ ಇದ್ದರೆ ಆ ಥರ ಮಾಡ್ಕೋಬೋದು. ಬಟ್ ಸದ್ಯಕ್ಕೆ ಕಮ್ಯುನಲ್ ಆ್ಯಂಗಿಲ್ ಆಗಲಿ ಬೇರೆ ಸೋಷಿಯಲ್ ಆ್ಯಂಗಿಲ್ ಆಗಲಿ ಯಾವುದೇ ಪ್ರೊಟೆಸ್ಟ್ ಮಾಡೋಕ್ಕೆ ಸಮಯ ಅಲ್ಲ ಇದು. ಸೊ ದಯವಿಟ್ಟು ಆ ಥರನೂ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ಯಾವುದೇ ಸಭೆಗೂ ಪರ್ಮಿಷನ್ ಅಂತೂ ಕೊಡಲ್ಲ, ದೊಡ್ಡದಾಗಲಿ ಸಣ್ಣದಾಗಲಿ. ಮದುವೆಗಳು ಈ ಥರ ಕಾಂಗ್ರಿಗೇಷನು ಅವರವರು ಪರ್ಸನಲ್ ಇದರಲ್ಲಿ ಅವ್ರ ಓನ್ ಸೆಲ್ಫ್ ಡಿಸಿಪ್ಲಿನನ್ನು ರೆಸ್ಟ್ರಿಕ್ಟೆಡ್ ಅಂತ ಇದರಲ್ಲಿ ಮಾಡ್ಕೋಬೇಕು. ಈಗ ಜಾತ್ರೆ ಎಲ್ಲ ಗ್ರೇಸ್ಗೇಟ್ ಸಂದರ್ಭದಲ್ಲಿ ನಡೀತಾ ಇದೆ, ಆಮೇಲೆ ಉಪಚುನಾವಣೆ ಬಂದಿದೆ ಗ್ರಾಮ ಪಂಚಾಯತಿದು, ಅಲ್ಲಿಗೆ ಯಾವ ರೀತಿ ಮೆಜರ್ಸ್ ಮಾಡಿದ್ದಾರೆ? ಈಗ ಅದನ್ನು ಸಹ ಅವರವರು ಏನು ರೆಗ್ಯುಲರ್ ಲಿಮಿಟಲ್ಲಿ ಹೋಗ್ತಾ ಇದೆ ಅದು ಹಂತದಲ್ಲಿ ಹೋಗ್ತಾ ಇದ್ವಿ. ಹೊಸದಾಗಿ ಪರ್ಟಿಕ್ಯುಲರ್ ಆಗಿ ರೆಸ್ಟ್ರಿಕ್ಷನ್ಸ್ ಥರ ಮಾಡ್ತಾ ಇಲ್ಲ, ಯಾಕಂದರೆ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಅಂಥ ವಿಚಾರ ಬಂದಾಗ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಬರ್ತವೆ, ಅದು ಆಗ್ತದ ಆಗಲ್ಲ. ರಾತ್ರಿ ವೇಳೆ ಏನಾದರೂ ಸಂಚಾರದ್ದು ಆ ಥರದ್ದು ಆ ಥರ ಏನೂ ಇಲ್ಲ. ಬಟ್ ಕೆಲವು ಡ್ರಿಲ್ಸ್ ಇದ್ದಾವೆ, ಆ ಡ್ರಿಲ್ಸ್ ಬಂದಾಗ ಕ್ಲಿಯರ್ ಕಟ್ ರೆಗ್ಯುಲೇಷನ್ಸ್ ಕೊಡ್ತೀವಿ, ಆ ರೆಗ್ಯುಲೇಷನ್ಸನ್ನು ಪಾಲಿಸಿ ಅದು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಸ್ಪೆಷಲ್ ಡೈರೆಕ್ಷನ್ಸ್ ಅಂತೂ ಯಾವುದು ಜನಕ್ಕೆ ಇದು ಜನರಲ್ಲಿ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಇದು ಪ್ರಿಕಾಷನ್ ಮತ್ತೆ ಪ್ರಿಪೇರ್ನೆಸ್ ಇರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಈಗ ವಾಲಂಟಿಯರ್ಸ್ 3,000 ಏನು ಹೇಳಿದ್ದೀವಿ ಅದು ಆನ್ ಹಾಸ್ಟೈಲ್ ಸಿಚುವೇಶನ್ಸ್ ಆ್ಯಂಡ್ ಎಮರ್ಜೆನ್ಸಿ ಬೇಸಿಸ್. ಈಗ ಹಾಸ್ಟೈಲ್ ಸಿಚುವೇಶನ್ಸಲ್ಲಿ ಎಲ್ಲಾದರೂ ನಮಗೆ ಒಂದು ಪಬ್ಲಿಕ್ ಲೈಫ್ಗೆ ಡ್ಯಾಮೇಜು ಅಥವಾ ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜು ಆ ಥರ ಒಂದು ಸಿಚುವೇಷನಲ್ಲಿ ಮಾತ್ರ ಅವರು ಇನ್ವೋಕ್ ಮಾಡ್ತೀವಿ ಅವರವರ ಜೂರಿಸ್ಟಿಕ್ಷನಲ್ಲಿ. ಸೊ ಅವರಿಗೆ ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ಇಮಿಡಿಯೇಟ್ ಬಂದು ಅವರು ವಾಲಂಟಿಯರ್ ಮಾಡಬೇಕು. ಅದಕ್ಕೇನೆ ಅದು ಹೆಸರು ವಾಲಂಟಿಯರ್ ಅಂತಲೇ ಇಟ್ಟಿದ್ದೀವಿ. ಎಷ್ಟು ದಿವಸ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಅಪ್ಲೈ ಮಾಡ್ತಾರೆ, ಸೆಲೆಕ್ಷನ್ ಆದಮೇಲೆ ಈಗ ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಬೌವ್ 18 years whoever is fit ಅಂತ ಹೇಳಿದ್ದಾರೆ. ಓಕೆ, ಸೊ ಎನಿಬಡಿ ಹೂ 60 years ಆ್ಯಂಡ್ ಸ್ಟಿಲ್ ಫಿಟ್ ಟು ಹೆಲ್ಪ್ ಕ್ಯಾನ್ ಕಮ್ ಫಾರ್ವರ್ಡ್. ನಾವು ಬಟ್ ಚೆಕ್ ಮಾಡಿನೇ ಬಿಡ್ತೀವಿ. ಈಗ ಹೇಳಿದ್ದೀವಲ್ಲ ASP ರ್ಯಾಂಕ್ ಆಫೀಸರು ಒಬ್ಬ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ.
ಅವರ ಅಧ್ಯಕ್ಷತೆಯಲ್ಲಿ ನಾವು ಕೂಡ ಪರಿಶೀಲನೆ ಮಾಡಿನೇ ನೇಮಕ ಮಾಡುವುದು. ನೋಡಿ, ಈಗ ತಾತ್ಕಾಲಿಕ ಕದನ ವಿರಾಮ ಆಗಿದೆಯಲ್ಲ, ತಾತ್ಕಾಲಿಕ ಕದನ ವಿರಾಮ ಆಗಿದೆಯಲ್ಲ, ಅದು ಈಗ ಇಂಟರ್ನ್ಯಾಷನಲ್ ದಿಸ್ ರಿಗಾರ್ಡಿಂಗ್ ದಿ ಬಾರ್ಡರ್ದು ಏನು ಈಗ ನಡೀತಾ ಇದೆ, ಹೋಮ್ ಅಫೇರ್ಸ್ ಇಂದ ನಿಮಗೆ ಆವಾಗ ಮಾಹಿತಿ ಬರುತ್ತೆ. ವಿ ಆರ್ ನಾಟ್ ದಿ ಏಜೆನ್ಸಿ ಟು ಗಿವ್ ಯು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದೋಸ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಏನು ಮಾಹಿತಿ ಬರುತ್ತೆ ಅದನ್ನೇ ಅಧಿಕೃತ ಅಂತ ತಾವು ಎಲ್ಲರೂ ತಿಳ್ಕೋಬೇಕು, ನಾವು ತಿಳ್ಕೋಬೇಕು.